ನಮಸ್ಕಾರ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಸದಸ್ಯರಾಗಿ ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ 1ನೇ ಸಮುವೇಲನು 10ನೇ ಅಧ್ಯಾಯ 20ರಿಂದ 25 ವಚನಗಳ ತನಕ. ಮೊದಲನೇ ಸಮುವೇಲನು ಬರೆದಂತಹ ಪ್ರವಾದನೆ ಪುಸ್ತಕ 10ನೇ ಅಧ್ಯಾಯ 20ರಿಂದ 25 ವಚನಗಳ ತನಕ. ಸಮುವೇಲನು ಇಸ್ರಾಯೇಲರ ಎಲ್ಲಾ ಕುಲಗಳನ್ನು ಸಮೀಪಕ್ಕೆ ಕರೆದಾಗ ಬೆನ್ಯಾಮೀನ್ ಕುಲಕ್ಕೆ ಚೀಟು ಬಿದ್ದಿತು. ಆ ಕುಲದ ಗೋತ್ರಗಳನ್ನು ಬರಮಾಡಿದಾಗ ಮಟ್ರಿಯ ಗೋತ್ರದಲ್ಲಿ ಕೀಸನ ಮಗನಾದ ಸೌಲನಿಗೆ ಚೀಟು ಬಿದ್ದಿತು. ಅವನನ್ನು ಹುಡುಕಲು ಅವನು ಸಿಕ್ಕಲಿಲ್ಲ. ಅವರು ಆ ಮನುಷ್ಯನು ಇಲ್ಲಿಗೆ ಬರುವನೋ ಎಂದು ಯೆಹೋವನನ್ನು ವಿಚಾರಿಸಿದಾಗ ಆತನು ಬಂದಿದ್ದಾನೆ, ಈಗೋ ಸಾಮಾನುಗಳಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟನು. ಅವರು ತಟ್ಟನೆ ಹೋಗಿ ಅವನನ್ನು ಹಿಡಿದುಕೊಂಡು ಬಂದು ಜನರ ಮಧ್ಯದಲ್ಲಿ ನಿಲ್ಲಿಸಿದರು. ಎಲ್ಲಾ ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯು ಕಾಣುವಷ್ಟು ಉನ್ನತ ಪುರುಷನಾಗಿದ್ದನು. ಆಗ ಸಮುವೇಲನು ಎಲ್ಲಾ ಜನರಿಗೆ, ನೋಡಿದಿರಾ, ಯೆಹೋವನಿಂದ ಆರಿಸಲ್ಪಟ್ಟವನು ಇವನೇ, ಸರ್ವ ಜನರಲ್ಲಿ ಇವನಿಗೆ ಸಮಾನರು ಇಲ್ಲವೇ ಇಲ್ಲ ಎನ್ನಲು ಜನರೆಲ್ಲರೂ ಅರಸನು ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಿದರು. ತರುವಾಯ ಸಮುವೇಲನು ಜನರಿಗೆ ರಾಜನೀತಿಯನ್ನು ಬೋಧಿಸಿ ಅದನ್ನು ಒಂದು ಪುಸ್ತಕದಲ್ಲಿ ಬರೆದು ಯೆಹೋವನ ಸನ್ನಿಧಿಯಲ್ಲಿಟ್ಟನು. ಆಮೇಲೆ ಜನರೆಲ್ಲರನ್ನು ಅವರವರ ಮನೆಗಳಿಗೆ ಕಳುಹಿಸಿಬಿಟ್ಟನು. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಆ ಒಂದು ಸಂಗೀತವನ್ನ ಹಾಡಿಕೊಳ್ಳೋಣ. ನಮ್ಮ ಸಭಾ ಸಂಗೀತಗಳಲ್ಲಿ 299ನೇ ಸಂಗೀತ, ನನ್ನ ದ್ರೋಹವೇ ನಿನ್ನ ಗಾಯವೇ. ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆ, ರಕ್ತ ಚೆಲ್ಲಿದೆ ತುಜೆ ಕಂಬದಿ, ಇವು ಎಲ್ಲವೂ ನನಗಾಗಿ, ಇವು ಎಲ್ಲವೂ ನನಗಾಗಿ. ಪಾಪಿಯಾದ ನನ್ನನ್ನು ಪ್ರೀತಿಸಿ ಪಾಪವೆಲ್ಲವನ್ನು ಮನ್ನಿಸಿ, ಪಾಪಿಯಾದ ನನ್ನನ್ನು ಪ್ರೀತಿಸಿ ಪಾಪವೆಲ್ಲವನ್ನು ಮನ್ನಿಸಿ, ದುಃಖ ಬೇನೆಯ ಹೋಗಲಾಡಿಸಿ ಮನಶಾಂತಿಯ ದಯಪಾಲಿಸಿ, ರಕ್ತ ಚೆಲ್ಲಿದೆ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ. ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆಯೇ, ರಕ್ತ ಚೆಲ್ಲಿದಿ ತುಜೆ ಕಂಬದಿ, ಇವು ಎಲ್ಲವೂ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ. ನನ್ನ ಮಾರ್ಗವು ನೀನೇ ಯೇಸುವೇ, ನನ್ನ ಗುರಿಯು ನಿನ್ನ ಸೇವೆಯೇ, ನನ್ನ ಮಾರ್ಗವು ನೀನೇ ಯೇಸುವೇ, ನನ್ನ ಗುರಿಯು ನಿನ್ನ ಸೇವೆಯೇ, ನಿನ್ನ ಬೆಳಕು ನನ್ನ ಹಾದಿಲಿ ಮುಂದೆ ಸಾಗಲಿ, ಪ್ರಕಾಶಿಸಲಿ, ಫಲ ನೀಡು ನೀ ನನ್ನ ಸೇವೆಗೆ, ಫಲ ನೀಡು ನೀ ನನ್ನ ಸೇವೆಗೆ. ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆಯೇ, ರಕ್ತ ಚೆಲ್ಲಿದಿ
ಕಂಬದಿ ಇವು ಎಲ್ಲವೂ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ. ನಾನು ಹಾಡುವೆ ಎಂದು ಎಂದೆಂದೂ, ಸ್ತೋತ್ರ ಮಾಡುವೆ ನಿನ್ನನ್ನೆಂದಿಗೂ. ನಾನು ಹಾಡುವೆ ಎಂದು ಎಂದೆಂದೂ, ಸ್ತೋತ್ರ ಮಾಡುವೆ ನಿನ್ನನ್ನೆಂದಿಗೂ. ನಿನ್ನ ಪ್ರೀತಿಗೆ ನಾನು ಧನ್ಯನು, ಸಿದ್ಧಪಾಡಿ ನಿನ್ನ ಸೇವೆಗೆ, ನಿತ್ಯ ಜೀವಕ್ಕೆ ನನ್ನ ಸೇರಿಸು, ನಿತ್ಯ ಜೀವಕ್ಕೆ ನನ್ನ ಸೇರಿಸು. ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆಯೇ, ರಕ್ತ ಚೆಲ್ಲಿದಿ ಕಂಬದಿ ಇವು ಎಲ್ಲವೂ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ. ಆಮೆನ್. ಈ ಸಮಯದಲ್ಲಿ ಸಹೋದರಿ ಆನೆಯವರು ನಮ್ಮ ಜೊತೆಲಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ. Sorry, Uncle, let's pray. Okay. Our most gracious, loving Heavenly Father, we thank you, Lord, for this wonderful, bright morning that you have helped us to wake up this morning, to come before thy presence, Lord, to be thankful, to be graceful, and to praiseful, Father. We praise you, Lord, with the voice aloud, singing and praising to you, Father in heaven. Let every praises, let every message, let every blessing shower upon us, Father. Thank you, Lord, as your Son is going to share the word of God this beautiful morning. Let every word that speaks flow through you, Lord. Let your Holy Spirit pour upon him, Lord Jesus. Thank you and praise you, Father, once again for waking us all this beautiful morning to come before thy presence, Lord. Cleanse our heart, purify us, open the door of our heart so that let every message we may put them into practice. Thank you, Jesus, for this wonderful another day in our life, another opportunity that you have given us to spread the gospel, to sing praises in your name, Father. Bless every soul who's come down in this presence. Bless them and their family abundantly. Let every day that we preach, we talk about you, we sing praises to you, Lord Jesus, that you may purify us from in and out, Lord Jesus. Cleanse us, mend us, change our heart so that we may be an example children. Thank you, Lord, for the wonderful opportunity that you have given to us today. As we're all gathered here, help us to get more close to you, Lord Jesus. Help every word, put them into practice and get deep into us so that we may share it to others. Your voice of love. Thank you and praise you in Jesus' name I pray. Amen. ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ದೇವರ ವಾಕ್ಯದ ಭಾಗಕ್ಕೆ ಹೋದಾಗ ಮೊದಲನೆಯ ಸಮುವೇಲನ ಪುಸ್ತಕದಲ್ಲಿ ಈಗಾಗಲೇ ನಾವು ಪಾರಾಯಣದಲ್ಲಿ ಕಲಿತಾಗ ನಾವು ನೋಡ್ತೇವೆ, ದೇವರು ಸಮುವೇಲನ ಮುಖಾಂತರವಾಗಿ ಸೌಲನನ್ನ ಇಸ್ರೇಲ್ ಜನಾಂಗಕ್ಕೆ ರಾಜನನ್ನಾಗಿ ಆರಿಸಿಕೊಡುವಂತ ಕಾರ್ಯವನ್ನ ಮಾಡುವಂತನಾಗಿದ್ದಾರೆ. ಇಸ್ರೇಲ್ ಜನಾಂಗದವರನ್ನ ದೇವರು ತಾನೇ ರಾಜನಾಗಿದ್ದುಕೊಂಡು ನಡೆಸಿಕೊಂಡು ಅವರ ದೇಶದಲ್ಲಿ ಇಸ್ರೇಲ್ ಎಲ್ಲರೂ ದೇವರನ್ನೇ ಘನಪಡಿಸುವ ಹಾಗೆ ಎಲ್ಲಾ ವಿಷಯದಲ್ಲೂ ದೇವರನ್ನೇ ಆತುಕೊಂಡು ದೇವರ ನಡೆಸುವಿಕೆಗಳನ್ನ ಅನುಭವಿಸುವ ಹಾಗೆ ಪ್ರತಿಯೊಂದು ವಿಷಯದಲ್ಲಿಯೂ ಅವರನ್ನ ಮಾರ್ಗದರ್ಶಿಸಿ ನಡೆಸುವುದಕ್ಕಾಗಿ ತನ್ನ ದರ್ಶಿಗಳನ್ನ ಅಂದ್ರೆ ಪ್ರವಾದಿಗಳನ್ನ ತನ್ನ ಸೇವಕರನ್ನ ಇಟ್ಟು ಅವರ ಮುಖಾಂತರವಾಗಿ ಪ್ರತಿದಿನ ಇವರು ನಡೆಯಬೇಕಾದ ಮಾಡಬೇಕಾದ ಪ್ರತಿಯೊಂದು ಕಾರ್ಯಗಳನ್ನ
ತಿಳಿಸುತ್ತಾ ಆ ಮಾರ್ಗದಲ್ಲಿ ಅವರನ್ನು ನಡೆಸುವುದಕ್ಕೆ ಬೋಧಿಸುತ್ತಾ ದಿನನಿತ್ಯವೂ ಅವರ ಮಧ್ಯದಲ್ಲಿ ಇದ್ದುಕೊಂಡು ದೇವರು ನಡೆಸುತ್ತಾ ಇದ್ದು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇಸ್ರಾಯೇಲರು ಹೊರಗಿನ ಲೋಕದ ಜನರು ಅರಸರನ್ನ ಕಟ್ಟಿಕೊಂಡು ಇವರ ಮೇಲೆ ಯುದ್ಧ ಮಾಡುವುದಕ್ಕೆ ಕಂಡು ಯುದ್ಧ ಮಾಡುವುದಕ್ಕೆ ಬರುವುದನ್ನ ನೋಡಿ ಇವರು ಸಹ ನಮ್ಮ ಮುಂದೆ ಹೋಗಿ ನಮಗೋಸ್ಕರ ಯುದ್ಧ ಮಾಡುವಂತ ಒಬ್ಬ ನಾಯಕನು ಅರಸನು ನಮಗೆ ಬೇಕು ಎಂಬುದಾಗಿ ಸಮುವೇಲನನ್ನ ಹೋಗಿ ಕೇಳ್ಕೊಳ್ತಾರೆ. ಈ ಒಂದು ಆಲೋಚನೆ ಇಸ್ರಾಯೇಲರಿಗೆ ಒಂದು ದೊಡ್ಡ ಶಾಪವಾಗಿ ಪರಿಣಮಿಸ್ತದೆ. ಸಮುವೇಲನು ಇವರನ್ನ ಸಂತೈಸಿದಾಗ್ಯೂ ಇವರ ಮನಸ್ಸೆಲ್ಲ ತಮ್ಮ ಆಲೋಚನೆಯಂತೆ ನಡೆಯುವುದೇ ಆಗಿ ಇವರನ್ನ ಸಮ್ಮತಿಸುವುದು ಕಷ್ಟವಾಗಿ. ಆಗ ದೇವರು ಅವರಿಗೆ ಅವರ ಆಲೋಚನೆಯಂತೆ ಅವರಿಗೆ ಬೇಕಾದ ಒಬ್ಬ ಅರಸನನ್ನ ಒದಗಿಸಿಕೊಡ್ತಾರೆ. ಇವರಿಗೆ ಏನು ಆಲೋಚನೆ ಇತ್ತು? ಎಲ್ಲ ರಾಜರುಗಳಿಗಿಂತ ನಮ್ಮನ್ನು ಆಳುವಂತ ರಾಜನು ಭುಜಬಲದಲ್ಲಿ, ಎತ್ತರದಲ್ಲಿ, ಉದ್ದವಾಗಿ, ಬಹಳ ಬಲಶಾಲಿಯಾಗಿ ಹೋರಾಟ ಮಾಡಲು ಶಕ್ತಿಯುತವಾದಂತ ಒಬ್ಬ ಅರಸನು ಬೇಕು. ಇದು ಇವರೆಲ್ಲರ ಒಂದು ಕಲ್ಪನೆ. ಇವರ ಆಲೋಚನೆಗೆ ತಕ್ಕಂತೆ ದೇವರು ಸೌಲನನ್ನ ತಂದು ನಿಲ್ಲಿಸ್ತಾನೆ. ಸೌಲನು ಹೇಗಿದ್ದಾನೆ? ಅವನು ಎಂತವನು? ನಾವು ನೋಡ್ತೇವೆ. ಸೌಲನನ್ನು ತಂದು ಅವ್ರ ಮುಂದೆ ನಿಲ್ಲಿಸಿದಾಗ ಸೌಲನು ಅಲ್ಲಿದ್ದಂತ ಎಲ್ಲಾ ಜನರ ಮಧ್ಯದಲ್ಲಿ ಎದ್ದು ನಿಲ್ಲಿಸುವಾಗ ಅವನು ಹೇಗಿರ್ತಾನಂತಂದ್ರೆ, ಎಲ್ಲಾ ಜನರ ಮಧ್ಯದಲ್ಲಿ ತಂದು ನಿಲ್ಲಿಸಿದಾಗ ಎಲ್ಲಾ ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯು ಕಾಣುವಷ್ಟು ಉನ್ನತ ಪುರುಷನಾಗಿದ್ದನು. ಎತ್ತರವಾಗಿ, ಏಳುವಾಗಿ, ದಪ್ಪವಾಗಿ, ಪುಷ್ಟಿಯಾಗಿ. ಈಗ ಇವರಿಗೆ ಖುಷಿ ಆಗ್ಬಿಡ್ತದೆ. ಒಬ್ಬ ಒಳ್ಳೆ ಸೈನಿಕನಾದಂತ ಒಬ್ಬ ರಾಜನು ನಮಗೆ ಸಿಕ್ಕಿದ್ರು. ಜನರು ಆರ್ಭಟಿಸ್ತಾ ಕುಣಿತಾ ಅರಸನು ಚಿರಂಜೀವಿ ಆಗಿರಲಿ ಎಂಬುದಾಗಿ ಸಂತೋಷ ಪಡ್ತಾರೆ. ಸ್ವಾಮಿ ಅವರಿಗೆ ಸೌಲನನ್ನ ರಾಜನನ್ನಾಗಿ ಅಭಿಷೇಕಿಸು ಎಂಬುದಾಗಿ ಸಮುವೇಲನಿಗೆ. ಆದರೆ ನಿಜವಾದಂತ ದೇವರ ಆಲೋಚನೆಯನ್ನ ಅವರು ಮರ್ತು ಬಿಟ್ಟಿದ್ದಾರೆ. 10ನೇ ಅಧ್ಯಾಯ 17 ತನಕ ದೇವರ ಆಲೋಚನೆಯನ್ನ ಇಲ್ಲಿ ನಾವು ನೋಡೋಣ. 10ನೇ ಅಧ್ಯಾಯ 17 ಸಮುವೇಲನು ಇಸ್ರಾಯೇಲರನ್ನು ಮಿಚ್ಪೆಗೆ ಕರೆಸಿ ಯೆಹೋವನ ಸನ್ನಿಧಿಯಲ್ಲಿ ಕೂಡಿಸಿಕೊಂಡು ಅವರಿಗೆ ಇಸ್ರಾಯೇಲ್ ದೇವರಾದ ಯೆಹೋವನು ಹೇಳುವುದನ್ನು ಕೇಳಿರಿ. ಆತನು ನಿಮಗೆ ಐಗುಪ್ತರ ಕೈಗೆ ತಪ್ಪಿಸಿಕೊಳ್ಳುವಂತೆ ನಿಮ್ಮನ್ನು ಅವರ ದೇಶದಿಂದ ಬಿಡಿಸಿದವನು, ಬಾಧಿಸುತ್ತಿದ್ದ ಬೇರೆ ಎಲ್ಲಾ ಜನಾಂಗಗಳಿಂದ ನಿಮ್ಮನ್ನು ರಕ್ಷಿಸಿದವನು ನಾನೇ. ನೀವಾದರೂ ನಿಮ್ಮನ್ನು ಕಷ್ಟ ಸಂಕಟಗಳಿಂದ ಬಿಡಿಸಿದ ನಿಮ್ಮ ದೇವರಾದ ನನ್ನನ್ನು ತಿರಸ್ಕರಿಸಿ ನಮಗೊಬ್ಬ ಅರಸನನ್ನು ನೇಮಿಸೆಂದು ಹೇಳುತ್ತೀರಿ ಅನ್ನುತ್ತಾನೆ. ಆದುದರಿಂದ ನೀವು ಕುಲಕುಲವಾಗಿಯೂ ಗೋತ್ರ ಗೋತ್ರವಾಗಿಯೂ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟರು. ಇವರ ಒತ್ತಾಯದ ಮೇರೆಗೆ ಇವರಿಗೊಬ್ಬ ಅರಸನನ್ನ ಕೊಡುವುದಕ್ಕೆ ದೇವರು ಮನಸ್ಸು ಮಾಡ್ತಾರೆ. ಆದ್ರೆ ಇವರಿಗೆ ಮಾತನ್ನ ಹೇಳೋದನ್ನ ಮಾರಿಲ್ಲ. ಐಗುಪ್ತ ದೇಶದಿಂದ ಕಾನಾನ್ ದೇಶದವರೆಗೂ ಎಲ್ಲಾ ಯುದ್ಧಗಳನ್ನ ನಡೆಸಿದಂಥವನು ಯೆಹೋವ. ಆತನೇ ನಿಮಗೋಸ್ಕರ ಯುದ್ಧ ಮಾಡಿ ಎಂತೆಂತ ಬಲಿಷ್ಠ ರಾಜರನ್ನ ನಿಮ್ಮಿಂದ ಸೋಲುವಾಗೆ ಮಾಡು. ಆದ್ರೆ ದೇವರ ಭುಜಬಲ ಪರಾಕ್ರಮವನ್ನ ನಡೆಸುವಿಕೆಗಳನ್ನ ನೀವು ಅರ್ಥ ಮಾಡಿಕೊಳ್ಳಿ. ಲೋಕದವರ ಚೆಲುವಿಕೆಗಳನ್ನ, ಅವರಿಗಿರುವಂತ ಒಂದು ಸಾಮರ್ಥ್ಯಗಳನ್ನ ನಂಬಿಕೊಂಡು ಅಂತ ಬಲದಿಂದ ನೀವು ಸುರಕ್ಷಿತವಾಗಿ ಇರ್ತೇವೆ ಎಂಬುದಾಗಿ ಭಾವಿಸುವುದಾದ್ರೆ ನಿಮಗೊಬ್ಬ ಅರಸನನ್ನ ಕೊಡ್ತೇನೆ, ಅವನ ಮುಖಾಂತರವಾಗಿ ನೀವು ಸುಖವಾಗಿರ್ರಿ.
ಆದದ್ದೇನು? ಸೌಲನನ್ನ ಆರಿಸಿಕೊಂಡ ಮೇಲೆ ಅವರು ಕಷ್ಟಗಳನ್ನ, ಸಂಕಟಗಳನ್ನ ಎದುರಿಸಬೇಕಾಗಿ ಈಗ ಮತ್ತೆ ದೇವರ ಸನ್ನಿಧಾನಕ್ಕೆ ಬರ್ತಾರೆ. ಇಲ್ಲಿ ಬಂದಾಗ ಸಮುವೇಲನು ಈ ಸತ್ಯವನ್ನು ಅವರಿಗೆ ತಿಳಿಸ್ತಾರೆ. 12ನೇ ಅಧ್ಯಾಯ 16. ಈಗ ಯೆಹೋವನು ನಿಮ್ಮ ಕಣ್ಣು ಮುಂದೆ ಮಾಡುವ ಮಹತ್ಕಾರ್ಯವನ್ನು ಹತ್ತಿರ ಬಂದು ನೋಡಿರಿ. ನಾನು ಯೆಹೋವನಿಗೆ ಮೊರೆ ಇಡುವುದು. ಈಗ ಗೋಧಿಯ ಸುಗ್ಗಿಯಿದ್ದರೂ ಆತನು ಗುಡುಗನ್ನು, ಮಳೆಯನ್ನು ಕಳಿಸುವುದರ ಮೂಲಕ ನೀವು ಅರಸನನ್ನು ಕೇಳಿಕೊಂಡದ್ದು ತನ್ನ ದೃಷ್ಟಿಯಲ್ಲಿ ಎಷ್ಟೋ ಕೆಟ್ಟದ್ದಾಗಿದೆ ಎಂಬುದನ್ನು ತೋರಿಸಿಕೊಡುವನು ಎಂದು ಅವರಿಗೆ ಹೇಳಿ ಯೆಹೋವನಿಗೆ ಮೊರೆ ಇಡಲು ಆತನು ಗುಡುಗು ಮಳೆಗಳನ್ನು ಕಳುಹಿಸಿದನು. ಎಲ್ಲಾ ಜನರು ಯೆಹೋವನಿಗೆ ಸಮುವೇಲನಿಗೆ ಬಹಳವಾಗಿ ಭಯಪಟ್ಟು ಸಮುವೇಲನನ್ನು, ನಮಗೊಬ್ಬ ಅರಸನು ಬೇಕೆಂದು ನಾವು ಬೇಡಿಕೊಂಡದ್ರಿಂದ ನಮ್ಮ ಪಾಪಗಳಿಗೆ ಮತ್ತೊಂದು ಪಾಪವು ಕೂಡಿತು. ನೋಡ್ತೇವೆ ಈಗ ಅವರಿಗೆ ಅರ್ಥ, ನಾವು ದೇವರ ಸನ್ನಿಧಾನದಲ್ಲಿ ನಮಗೊಬ್ಬ ಅರಸನನ್ನು ಬೇಕು ಎಂಬುದಾಗಿ ನಾವು ಕೇಳ್ಕೊಂಡದ್ದು ತಪ್ಪಾಯಿತು ಎಂಬುದಾಗಿ.